ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನೀವು ಯೂಟ್ಯೂಬರ್ಸು. ಸೊ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಎದ್ರ ಬಗ್ಗೆ ಅಂತಂದರೆ, ನೀವು ಒಂದು ಲೋ ಬಜೆಟಲ್ಲೇ ಯಾವ ರೀತಿ ಮೊಬೈಲಲ್ಲೇ ಆದಷ್ಟು ಒಂದು ಒಳ್ಳೆ ಕ್ವಾಲಿಟಿಲಿ ವಿಡಿಯೋನ ಯಾವ ರೀತಿ ಶೂಟ್ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಸೊ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಒಂದು ಒಳ್ಳೆ ಕ್ವಾಲಿಟಿಲಿ ವಿಡಿಯೋ ಶೂಟ್ ಎಡಿಟ್ ಮಾಡಿ ಒಂದು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ, ಸೊ ಒಂದು ಎರಡು ಆ್ಯಪ್ ಬೇಕಾಗುತ್ತೆ ನಿಮಗೆ. ಸೊ ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಒಂದಷ್ಟು ಪ್ರಾಡಕ್ಟ್ಗಳನ್ನ ಹೇಳ್ತೀನಿ. ಸೊ ಇದನ್ನು ಪರ್ಚೇಸ್ ಮಾಡಿದ್ರೆ ಬೆಟರ್, ಪರ್ಚೇಸ್ ಮಾಡಲೇಬೇಕು ಅಂತಿಲ್ಲ. ಸೊ ನಿಮ್ಮ ಕೈಯಲ್ಲಿ ಆದರೆ ಮಾಡಿ. ಅದು ಯಾವುದು ಅಂತಂದರೆ, ಒಂದು ಟ್ರೈಪಾಡ್ ಬಿಟ್ಟರೆ ಇನ್ನೊಂದು ಮೈಕು, ಆಯಿತಾ. ಸೊ ಇದನ್ನು ಟ್ರೈಪಾಡ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನೀವು ಒಂದು ಸ್ಟೇಬಲಾಗಿ ನೀವು ಒಂದು ವಿಡಿಯೋನ ಶೂಟ್ ಮಾಡ್ಕೊಬೋದು, ಆಯಿತಾ. ಸೊ ಇದು ಇಲ್ಲ ಅಂತಂದರೆ ನೀವು ಒಂದು ಗೋಡೆ ಅಥವಾ ಎಲ್ಲರೂ ಇಟ್ಬಿಟ್ಟು ಕೂಡ ನೀವು ವಿಡಿಯೋ ಮಾಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಸೊ ಈ ರೀತಿ ಹಿಡ್ಕೊಂಬಿಟ್ಟು ವಿಡಿಯೋ ಮಾಡ್ಬೋದು. ಬಟ್ ಟ್ರೈಪಾಡ್ ಮಾಡಿದ್ರೆ ಒಂದು ಸ್ಟೇಬಲ್ ಆಗಿರುತ್ತೆ ಅಂತ ಅಷ್ಟೇ. ಬಿಟ್ಟರೆ ಮೈಕು ಅಂತಂದರೆ, ನೀವು ಒಂದು ಸ್ವಲ್ಪ ನಾಯ್ಸ್ ಏನಿರುತ್ತೆ ನೋಡಿ ಬ್ಯಾಕ್ಗ್ರೌಂಡಲ್ಲಿ, ಸೊ ಈ ಒಂದು ಮೈಕ್ ಕವರ್ ಮಾಡಿ ನಿಮ್ಮ ಒಂದು ವಾಯ್ಸ್ನ ಜಾಸ್ತಿ ಬರೋ ರೀತಿ ಮಾಡುತ್ತೆ, ಆಯಿತಾ. ಸೊ ನೀವು ಒಂದು ಮಾತಾಡಿರೋದು ಜನಕ್ಕೆ ಒಂದು ಕ್ಲಿಯರಾಗಿ ಕೇಳಿಸುತ್ತೆ. ಸೊ ಆ ಒಂದು ಉದ್ದೇಶದ ಮೈಕು, ಅಥವಾ ನೀವು ಒಂದು ನಾಯ್ಸ್ ಇಲ್ಲದ ಪ್ಲೇಸಲ್ಲಿ ಒಂದು ಸೈಲೆಂಟ್ ಪ್ಲೇಸಲ್ಲಿ ಕೂತ್ಬಿಟ್ಟು ಕೂಡ ನೀವು ವಿಡಿಯೋನ ಮಾಡ್ಕೋಬೋದು, ಆಯಿತಾ. ಸೊ ಇವಾಗ ಆ ಒಂದು ಆ ಒಂದು ಆ್ಯಪ್ಸ್ಗಳು ಯಾವುದು ಅಂತಂದರೆ, ಒಂದು ಓಪನ್ ಕ್ಯಾಮ್ರಾ ಅಂತ ನಿಮಗೆ ಒಂದು ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಅಂತ. ನಾನು ಕೂಡ ಇವಾಗಲೇ ವಿಡಿಯೋ ಶೂಟ್ ಮಾಡೋದು ಓಪನ್ ಕ್ಯಾಮ್ರಾ ಆ್ಯಪ್ನಲ್ಲೇ. ಬಿಟ್ಟರೆ ಇನ್ನೊಂದು ವಿಡಿಯೋನ ಎಡಿಟ್ ಮಾಡೋದಕ್ಕೆ ಕಾಯಿನ್ ಮಾಸ್ಟರ್ ಅಂತ, ಓಕೆ. ಸೊ ಕಾಯಿನ್ ಮಾಸ್ಟ್ರು ಅದನ್ನು ನೆಕ್ಸ್ಟು ನೋಡೋಣ. ನಾನು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾವ ರೀತಿ ನೀವು ಯೂಟ್ಯೂಬ್ ವಿಡಿಯೋ ಮಾಡೋದು ಈ ಒಂದು ಹೇಳ್ಕೊಡ್ತೀನಿ, ಶೂಟ್ ಮಾಡೋದೆಲ್ಲ. ಅದನ್ನೇ ಯೂಟ್ಯೂಬ್ ವಿಡಿಯೋ ಮಾಡಿರೋದೇ ಯಾವ ರೀತಿ ಎಡಿಟ್ ಮಾಡೋದು ಅಂತ ಅನ್ನೋದನ್ನು ನಾನು ಮುಂದಿನ ವೇಳೆ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಷ್ಟು ಇನ್ನು ಓಪನ್ ಕ್ಯಾಮ್ರಾ ಯಾವುದು, ಅದರ ಈ ಸೆಟ್ಟಿಂಗ್ಸ್ ಏನು, ಯಾವ ರೀತಿ ಯೂಸ್ ಮಾಡೋದು ಅನ್ನೋದೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ. ಸ್ಕ್ರೀನ್ನಲ್ಲಿ ಹೋಗೋಣ ಬನ್ನಿ. ಓಪನ್ ಕ್ಯಾಮೆರಾ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಕೇಳುತ್ತೆ, ಅಲೋ ಕೊಡಿ. ಇದನ್ನು ಅಲೋ ಕೊಡಿ. ಆಮೇಲೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ನೀವು ಬರೋದು ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ವಿಡಿಯೋ ಇವಾಗ ಮಾಡೋದ್ರಿಂದ, ಸೊ ಅದು ಈ ವಿಡಿಯೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿಡಿಯೋ ರೆಸೊಲ್ಯೂಷನ್ ಅಂತ ಇರುತ್ತೆ. ಸೊ ಇದನ್ನು ಫುಲ್ HD ಅಂತ ಏನು ಕಾಣ್ತಾ ಇದೆಯಲ್ಲ ಮೇಲ್ಗಡೆ, ಇದು 16:9. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ 16:9 ಆಸ್ಪೆಕ್ಟ್ ರೇಷಿಯೋನಲ್ಲಿ ಒಂದು ವಿಡಿಯೋ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಸೇವ್ ಆಗುತ್ತೆ. ಇಲ್ಲ ಅಂತಂದರೆ ಒಂದು ನಾರ್ಮಲ್ ರೇಂಜಿಗೆ ಅಂತಂದರೆ ನಾನು ಯೂಸ್ ಮಾಡೋದು ಇದೆ, ಆಯಿತಾ. 1280 x 720 ನಾನು ಯೂಸ್ ಮಾಡೋದು. ನೆಕ್ಸ್ಟು ಇವಾಗ ನಾನು ಹೇಳಿದ್ನಲ್ಲ ನಿಮಗೆ ಮೈಕ್ ಅಂತ, ಮೈಕ್ನ ನೀವು ಯೂಸ್ ಮಾಡ್ತೀರ ಅಂತಂದರೆ ಇಲ್ಲಿ ಎಕ್ಸ್ಟರ್ನಲ್ ಮೈಕ್ ಅಂತ ಕ್ಲಿಕ್ ಮಾಡಿ, ಅಥವಾ ಮೈಕ್ನ ಯೂಸ್ ಮಾಡಲ್ಲ ಅಂತಂದರೆ ಡಿಫಾಲ್ಟ್ ಆಡಿಯೋ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಮೈಕ್ನ ಯೂಸ್ ಮಾಡೋದ್ರಿಂದ ನಾನು ಎಕ್ಸ್ಟರ್ನಲ್ ಮೈಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಯಿತಾ. ಇಲ್ಲಿ ವಿಡಿಯೋ ಬಿಟ್ ರೇಟ್ ಅಂತ ಇದೆ ನೋಡಿ, ಇದನ್ನು ಕೂಡ ನೀವು ಕೊಡ್ಬೋದು. ಬಟ್ ನಾನು ಇಲ್ಲಿ ಡಿಫಾಲ್ಟ್ನ ಮೇಲೆ ಕ್ಲಿಕ್ ಮಾಡಿದ್ದೀನಿ. ವಿಡಿಯೋ ಫ್ರೇಮ್ ರೇಟು ನೀವು ಅಟ್ಲೀಸ್ಟು ಒಂದು 30 ಫ್ರೇಮ್ಸ್ ಪರ್ ಸೆಕೆಂಡ್ಗಳು ಇಟ್ಕೋಬೇಕಾಗುತ್ತೆ. ಇದು ಏನಂತಂದರೆ, ಇದು ಹಲವಾರು ಫೋಟೋಗಳು ಸೇರಿ ಒಂದು ವಿಡಿಯೋ ಆಗಿರುತ್ತೆ. ಆ ರೀತಿ ಇದು ಒಂದು 30 ಫೋಟೋ ಅಂತ, ಆಯಿತಾ, ಒಂದು ಫ್ರೇಮ್ ಅಂತ.
ಇದನ್ನು ನೀವು ಇಲ್ಲಿ ವಿಡಿಯೋ ಬಿಟ್ಟರೆ ನಾವು ಒಂದು 6 MB ಪರ್ ಸೆಕೆಂಡ್ಗೆ 6 Mbps ಇಟ್ಕೊಂಡ್ರೆ ಒಂದು ಸಾಕಾಗುತ್ತೆ. ಈ ರೀತಿ ಮಾಡಿದ್ರೆ ನೀವು ಒಂದು ಒಳ್ಳೆಯ ಕ್ವಾಲಿಟಿನಲ್ಲಿ ವೀಡಿಯೋನ ಶೂಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ವಿಡಿಯೋ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಮ್ರಾ ಅಲ್ಲೋ ರೆಕಾರ್ಡ್ ಈ ರೀತಿ ಕೊಡಿ. ಆಮೇಲೆ ಇಲ್ಲಿದಲ್ಲ, ಸೊ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಏನು ಅಂತಂದರೆ ಇಲ್ಲಿ ಈ ಥರ ಒಂದು ಕಾಣ್ತಾ ಇದೆಯಲ್ಲ, ಇದನ್ನು ಮೇಲೆ ಕ್ಲಿಕ್ ಮಾಡಿದರೆ ಇದು ಒಂದು ಬ್ರೈಟ್ನೆಸ್ ಆಯಿತಾ. ಸೊ ಇಲ್ಲಿ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ, ಅಥವಾ ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲಿ ನೀವು ಆ ಒಂದು ಯಾವ ಒಂದು ಇದರಲ್ಲಿ ಇರ್ತೀರ, ಸೊ ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಚೆಕ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಲಾಕ್ ಥರ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಒಂದು ಬ್ರೈಟ್ನೆಸ್ ಇರುತ್ತೆ, ಇನ್ನೂ ಹೆಚ್ಚು ಕಮ್ಮಿ ಆಗೋಲ್ಲ. ಆಯಿತಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ಸಾಕು, ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ನೀವು ಮೊಬೈಲ್ನಲ್ಲೇ ವೀಡಿಯೋನ ಶೂಟ್ ಮಾಡ್ಕೊಬೋದು. ಸೊ ಗೈಸ್, ಈ ಒಂದು ವೀಡಿಯೋಲ್ಲಿ ಇಷ್ಟಿತ್ತು. ಮುಂದಿನ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.